ರಾಜಕೀಯದಲ್ಲಿ ಅರಸನಿಗೆ ಆಟ, ಆಳಿಗೂ ಆಟ, ನೋಡೋನಿಗೆ ಜುಮ್ಮಾಟ. ಸದ್ಯ ಕರ್ನಾಟಕ ಬಿಜೆಪಿಯಲ್ಲಿ ಇಂತಹದೇ ಒಂದು ಹೈಡ್ರಾಮಾ ಶುರುವಾಗಿದೆ. ಇಡೀ ರಾಜ್ಯ ರಾಜಕಾರಣದ ಕಣ್ಣು ಈಗ ಧರ್ಮಸ್ಥಳದತ್ತ ನೆಟ್ಟಿದೆ. ಹೈಕಮಾಂಡ್ ಬೇಡ ಅಂದ್ರು, ಶಾಸಕರೆಲ್ಲ ಬರಲ್ಲ ಅಂದ್ರು, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮಾತ್ರ ಏಕಾಂಗಿಯಾಗಿ ಮಂಜುನಾಥನ ಸನ್ನಿಧಿಗೆ ಹೊರಟು ನಿಂತಿದ್ದಾರೆ. ಕೊನೆಗೂ ವಿಜೇಂದ್ರ ಅವರನ್ನ ಕಾಡ್ತಾ ಇರೋ ಆ ಯಕ್ಷ ಪ್ರಶ್ನೆ ಆದ್ರೂ ಏನೋ, ರಾತ್ರಿಯೆಲ್ಲ ನಿದ್ದೆ ಬರದ ಹಾಗೆ ತಡೆದು ಮುಂಜಾನೆ 3 ಗಂಟೆಗೆ ಎದ್ದು ಕೂರುವಂತೆ ಮಾಡಿದ ಆ ಆತಂಕವಾದ್ರೂ ಯಾವುದೋ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ, ಮಿಸ್ ಮಾಡದೆ ಕೊನೆ ತನಕ ನೋಡಿ. ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದ ಅಡ್ಡ ಮತದಾನದ ಕಳಂಕ ಇಡೀ ಕಮಲಪಾಳ್ಯವನ್ನ ನಡುಗಿಸಿದೆ. ಈ ಬೆಳವಣಿಗೆಯಿಂದ ತೀವ್ರ ಆಘಾತಕ್ಕೊಳಗಾದ ವಿಜೇಂದ್ರ ಸ್ವತಃ ಹೇಳಿಕೊಂಡಿದ್ದಾರೆ, ನನಗೆ ರಾತ್ರಿ ನಿದ್ದೆ ಬಂದಿಲ್ಲ, ಮುಂಜಾನೆ 3 ಗಂಟೆಗೆ ಎದ್ದು ಕೂತಿದ್ದೆ ಅಂತ. ಹೌದು, ಅಡ್ಡ ಮತದಾನದ ಕೈವಾಡ ಯಾರದ್ದು ಎಂಬ ಅನುಮಾನ ಇಡೀ 63 ಶಾಸಕರ ಮೇಲೆ ಬಿದ್ದಿದೆ. ಹೀಗಾಗಿ ಸತ್ಯ ಹೊರಬರಲಿ ಎಂದು ವಿಜೇಂದ್ರ ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಸಿ ಆಣೆ ಪ್ರಮಾಣ ಮಾಡಿಸಲು ಮುಂದಾಗಿದ್ರು. ಆದರೆ ದೆಹಲಿ ಹೈಕಮಾಂಡ್ ಈ ಟೆಂಪಲ್ ಟ್ವಿಸ್ಟ್ಗೆ ತಣ್ಣೀರೆರಚಿದೆ, ಸಭೆಯನ್ನ ರದ್ದು ಮಾಡಿದೆ. ಆದರೂ ವಿಜೇಂದ್ರ ಮಾತ್ರ ಒಂಟಿಯಾಗಿ ಮಂಜುನಾಥನ ಸನ್ನಿಧಿಗೆ ಧಾವಿಸುತ್ತಿದ್ದಾರೆ. ಯಾಕೆ ಗೊತ್ತಾ? ಇಲ್ಲಿದೆ ಅಸಲಿ ಕಾರಣಿಕ ರಹಸ್ಯ. ಧರ್ಮಸ್ಥಳ ಅಂದರೆ ಸುಮ್ಮನೆನಾ? ಅದೊಂದು ಕಾರಣಿಕ ಕ್ಷೇತ್ರ. ಅಲ್ಲಿನ ದೈವ ಅಣ್ಣಪ್ಪ ಸ್ವಾಮಿಯ ಶಕ್ತಿ ಬಲ್ಲವರೇ ಬಲ್ಲರು. ಪುತ್ತೂರಿನಲ್ಲಿದ್ದ ಮಂಜುನಾಥನನ್ನ ಇಲ್ಲಿಗೆ ತಂದು ಪ್ರತಿಷ್ಠಾಪಿಸಿದ್ದೇ ಅಣ್ಣಪ್ಪ ಸ್ವಾಮಿ ಅನ್ನೋದು ಇತಿಹಾಸ. ಕರಾವಳಿ ಭಾಗದಲ್ಲಿ ಒಂದು ಬಲವಾದ ನಂಬಿಕೆ ಇದೆ, ಕಾಸು ಬಿಡ ತಿಮ್ಮಪ್ಪ, ಮಾತು ಬಿಡ ಅಣ್ಣಪ್ಪ ಅಂತ. ಇಲ್ಲಿ ಬರೀ ಸುಳ್ಳು ಆಣೆ ಮಾಡಿದ್ರೆ ಅಷ್ಟೇ ಅಲ್ಲ, ದೇವರ ಹೆಸರೆತ್ತಿ ಆಣೆ ಪ್ರಮಾಣಕ್ಕೆ ಕರೆದು ಆಮೇಲೆ ಅದರಿಂದ ಹಿಂದೆ ಸರಿದ್ರೂ ಅದು ವಾಗ್ದೋಷ ಅಂತಲೇ ಪರಿಗಣಿತ ಆಗುತ್ತೆ. ವಿಜೇಂದ್ರ ಅವರು ಇಡೀ ಶಾಸಕರನ್ನ ಧರ್ಮಸ್ಥಳಕ್ಕೆ ಕರೆದಿದ್ರು. ಈಗ ಹೈಕಮಾಂಡ್ ಬ್ರೇಕ್ ಹಾಕಿದೆ ಅಂತ ವಿಜೇಂದ್ರ ಸುಮ್ಮನೆ ಕೂತ್ರೆ ತಮಗೆ ವಾಗ್ದೋಷ ಶಾಪ ತಟ್ಟಬಹುದು ಅನ್ನೋ ಧಾರ್ಮಿಕ ಭೀತಿ ಅವರನ್ನ ಕಾಡ್ತಾ ಇರ್ಬೋದು. ಅದಕ್ಕೆ ದೇವರ ಮುಂದೆ ನಿಂತು ಪರಿಹಾರ ಕೇಳಲು ಅವರು ಹೊರಟಿರೋದು. ಇವತ್ತಿನ ಸುದ್ದಿಗೋಷ್ಠಿಯಲ್ಲೂ ಅವರು ಇದನ್ನೇ ಸ್ಪಷ್ಟಪಡಿಸುವ ಸಾಧ್ಯತೆ ಇದೆ. ಇಲ್ಲಿ ಮತ್ತೊಂದು ಫ್ಲಾಶ್ ಬ್ಯಾಕ್ ನೆನಪಿಸಿಕೊಳ್ಳಬೇಕು. ಹಿಂದೆ BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕುಮಾರಸ್ವಾಮಿ ವಿರುದ್ಧ ಆಣೆ ಪ್ರಮಾಣದ ಸವಾಲಿಗೆ ಧರ್ಮಸ್ಥಳಕ್ಕೆ ಹೋಗಿದ್ರು. ಆದರೆ ವಿಪರ್ಯಾಸ ನೋಡಿ, ಆ ಘಟನೆ ನಡೆದ ಕೇವಲ 1 ತಿಂಗಳಲ್ಲೇ BSY ಜೈಲು ಪಾಲಾಗಬೇಕಾಯಿತು. ಲೋಕಾಯುಕ್ತ ವರದಿ ಉರುಳಿತು. ಈಗ ತಂದೆಯ ಹಾದಿಯಲ್ಲೇ ಮಗ ವಿಜೇಂದ್ರ ಧರ್ಮಸ್ಥಳದ ಮೆಟ್ಟಿಲು ಹತ್ತುತ್ತಿದ್ದಾರೆ. ಈ ಇತಿಹಾಸ ವಿಜೇಂದ್ರ ಅವರಿಗೆ ಗೊತ್ತಿಲ್ಲದೇನಲ್ಲ. ಆದರೂ ಅವರು ಹೋಗುತ್ತಿದ್ದಾರೆ ಅಂದರೆ ಧಾರ್ಮಿಕ ಆಯಾಮದ ಜೊತೆಗೆ ಪಕ್ಕಾ ರಾಜಕೀಯದ ಮಾಸ್ಟರ್ ಸ್ಟ್ರೋಕ್ ಕೂಡ ಇವರ ಹಿಂದಿದೆ. ರಾಜಕೀಯದಲ್ಲಿ ತಪ್ಪು ಮಾಡದವನು ತೀರ್ಥಯಾತ್ರೆಗೆ ಹೋದ, ತಪ್ಪು ಮಾಡಿದವನು ಕೋರ್ಟಿಗೆ ಹೋದ ಅನ್ನೋ ಮಾತಿದೆ. ವಿಜೇಂದ್ರ ಅವರು ಧರ್ಮಸ್ಥಳದ ಹೆಸರೆತ್ತಿ ಆಣೆ ಪ್ರಮಾಣಕ್ಕೆ ಕರೆದಾಗಲೇ ಜನರ ದೃಷ್ಟಿಯಲ್ಲಿ ನೋಡಪ್ಪ ಇವರೇ ದೇವಸ್ಥಾನಕ್ಕೆ ಬನ್ನಿ ಅಂತಿದ್ದಾರೆ, ಹಾಗಾದರೆ ಇವರದ್ದೇನೂ ತಪ್ಪಿಲ್ಲ ಅನ್ನೋ ಇಮೇಜ್ ಕ್ರಿಯೇಟ್ ಆಗಿಬಿಟ್ಟಿದೆ. ಈಗ ಹೈಕಮಾಂಡ್ ಸಭೆಗೆ ಬ್ರೇಕ್ ಹಾಕಿದ್ರು, ಶಾಸಕರು ಬರದೇ ಹೋದರೂ ವಿಜೇಂದ್ರ ಏಕಾಂಗಿಯಾಗಿ ಹೋಗಿ ಬರುವ ಮೂಲಕ ನಾನಂತೂ ನಿರಪರಾಧಿ, ನನ್ನ ಕೈ ಸ್ವಚ್ಛವಾಗಿದೆ ಅನ್ನೋ ಸಂದೇಶವನ್ನ ಹೈಕಮಾಂಡ್ ಹಾಗೂ ಜನರಿಗೆ ರವಾನಿಸುತ್ತಿದ್ದಾರೆ. ದೆಹಲಿಯಲ್ಲಿ ಸದ್ಯದಲ್ಲೇ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ನಡೀತಾ ಇದೆ. ಅಲ್ಲಿ ಯಾರಿಗೆ ಕ್ಯಾಬಿನೆಟ್ ಬರ್ತ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ರಾಜ್ಯದಲ್ಲಿ ತಮ್ಮ ಅಧ್ಯಕ್ಷ ಬರ್ತ್ ಭದ್ರವಾಗಿರಿಸಬೇಕು ಅನ್ನೋದು ವಿಜೇಂದ್ರ ಲೆಕ್ಕಾಚಾರ. ಅಡ್ಡ ಮತದಾನದ ನೆಪದಲ್ಲಿ ತಮ್ಮನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ವಿರೋಧಿಗಳು ಹೊಂಚು ಹಾಕ್ತಾ ಇದ್ದಾರೆ. ಒಂದು ವೇಳೆ ಭವಿಷ್ಯದಲ್ಲಿ ಸ್ಥಾನ ಪಲ್ಲಟವಾದರೆ ನಾನು ತಪ್ಪು ಮಾಡದಿದ್ದರೂ ನನಗೆ ಶಿಕ್ಷೆ ಆಯಿತು ಅಂತ ವಿಕ್ಟಿಮ್ ಕಾರ್ಡ್ ಪ್ರದರ್ಶಿಸಲು ವಿಜೇಂದ್ರ ಈಗಲೇ ದೂರದೃಷ್ಟಿಯ ಬೀಜ ಬಿತ್ತುತ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ವಿಜೇಂದ್ರ ಅವರು ಮಂಜುನಾಥನ ಸನ್ನಿಧಿಯಲ್ಲಿ ಕೈ ಮುಗಿದು ದೆಹಲಿ ಹಾಗೂ ರಾಜ್ಯದ ವಿರೋಧಿಗಳಿಗೆ ಸೈಲೆಂಟ್ ಆಗಿ ಕೈ ತೋರಿಸ್ತಾ ಇದ್ದಾರೆ. ಶಾಸಕರು ಬರಲಿ ಬಿಡ್ಲಿ, ಹೈಕಮಾಂಡ್ ಒಪ್ಪಲಿ ಬಿಡ್ಲಿ, ವಿಜೇಂದ್ರ ಮಾತ್ರ ತಮ್ಮ ರಾಜಕೀಯ ಇಮೇಜ್ ಉಳಿಸಿಕೊಳ್ಳುವ ಪ್ಲಾನ್ನಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಜನರಿಗೆ ಮತ್ತು ರಾಜಕೀಯ ವಲಯದಲ್ಲಿ ಉಳಿದಿರೋ ಕುತೂಹಲ ಒಂದೇ, ದೇವರ ಸನ್ನಿಧಿಯಲ್ಲಿ ಸಿಕ್ಕ
ಈ ಧರ್ಮದ ರಕ್ಷಣೆ ರಾಜಕೀಯ ಸ್ಥಳದಲ್ಲಿ ವಿಜಯೇಂದ್ರ ಅವರ ಅಧ್ಯಕ್ಷ ಗಾದಿಯನ್ನು ಕಾಪಾಡುತ್ತಾ, ಅಥವಾ ಹೈಕಮಾಂಡ್ ತನ್ನದೇ ಆದ ಬೇರೆ ಗೇಮ್ ಪ್ಲಾನ್ ರೆಡಿ ಮಾಡುತ್ತಾ? ಕಾದ್ ನೋಡಬೇಕು. ಯಾಕಂದರೆ ರಾಜಕೀಯದಲ್ಲಿ ಯಾವಾಗ ಯಾರ ಕುರ್ಚಿ ಉರುಳುತ್ತೋ, ಯಾರಿಗೆ ಮಂತ್ರಿ ಪಟ್ಟ ಸಿಗುತ್ತೋ ಆ ಮಂಜುನಾಥನಿಗೆ ಪ್ರೀತಿ. ನಿಮ್ಗೇನನ್ಸುತ್ತೆ? ವಿಜಯೇಂದ್ರ ಅವರ ಈ ಧರ್ಮಸ್ಥಳ ಯಾತ್ರೆ ಅವರಿಗೆ ರಾಜಕೀಯವಾಗಿ ಮರುಜೀವ ನೀಡುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಂಥದ್ದೇ ರೋಚಕ ಅಪ್ಡೇಟ್ಗಳಿಗಾಗಿ ನಮ್ಮ ವಾರ್ತೆ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇಂಥದ್ದೇ ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.